ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 2 ಧರ್ಮಸ್ಥಳ ದರ್ಶನಕ್ಕೆ. ನೋಡಿ, ಬೆಳಗ್ಗೆ ಎದ್ದು ಕಿಯನ್ ಯಾವ ಥರ ಆಟ ಆಡ್ತಿದ್ದಾನಂತ. ಸ್ವಲ್ಪ ಲೇಟಾಗೇ ಇದ್ವಿ, ಯಾಕಂದರೆ ಬೆಳಗ್ಗೆ ರಾತ್ರಿ ಮಲಗೋದು ಲೇಟ್ ಆಯಿತು. ಹಾಗಾಗಿ ಈಗ ಫ್ರೆಶ್ ಅಪ್ ಆಗಿ ಬೇಗ ದೇವಸ್ಥಾನಕ್ಕೆ ಹೊರಡಬೇಕು ದರ್ಶನಕ್ಕೆ, ಇಲ್ಲಾಂದರೆ ಭಾಳ ರಶ್ ಆಗಿಬಿಡುತ್ತಂತೆ. ಈ ಥರ ರೆಡಿಯಾಗಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಮುಗಿಸ್ಕೊಬಂದು ದರ್ಶನ ಮುಗಿಸ್ಕೊಬಂದು ಆಮೇಲೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೋಗ್ಬೇಕಂತೆ, ಫಸ್ಟ್ ಹೊರಗಡೆ ಹೋಗ್ಬೇಕಂತೆ. ಇದಾನೆ ಎಣ್ಣೆ ತಿಮ್ಮ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದರ್ಶನ ಎಲ್ಲ ಆಯಿತು, ಹಣ್ಣುಕಾಯಿ ಮಾಡಿಸಿದ್ವಿ. ಇವಾಗ ಆ್ಯಕ್ಚುಲಿ ಒಳಗಡೆ ಫೋಟೋ ಅಲೋ ಇಲ್ಲ, ಫೋಟೋಸು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಗೊಮ್ಮಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದನ್ನ ನೋಡಿಕೊಂಡು ಪ್ರಸಾದ ತಗೊಂಡು ಹೊರಡಬೇಕು. ಇದೇ ರತ್ನಗಿರಿ ಬಾಹುಬಲಿ ಬೆಟ್ಟ. ಅಲ್ಲಿಂದ ನಡ್ಕೊಂತ ಹೋಗು, ಫ್ರೀಡಮ್ ಮಾಡಿ ಅಲ್ಲಿಂದ ಹೋಗು. ಅಲ್ಲಿ ಅಂಬಕನ ಕೈ ನಡ್ಕೊಂತ ಅಲ್ಲಿಂದ ಬಾ. ಹತ್ತಿ ಬಂದ್ವಿ. ಅಲ್ಲಿ ಅಷ್ಟೊತ್ತವರೆಗೂ ಸಾಕಾಯ್ತು, ಹತ್ತುವರಷ್ಟಿಗೆ ಬೆಟ್ಟನ ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಕುತ್ಕೊಂಡಿದ್ದೀವಿ. ಇಲ್ಲೇ ಇದೆ ಗೊಮ್ಮಟೇಶ್ವರ, ತೋರಿಸಿದ್ನಲ್ಲ, ಶ್ರವಣ ಬೆಳಗೊಳದಲ್ಲಿದೆ ಅಲ್ವಾ, ಹಂಗೆ ಇದೆ. ಸ್ವಲ್ಪ ಹೈಟ್ ಕಡಿಮೆ ಅಷ್ಟೇ, ಸೇಮ್ ಟು ಸೇಮ್ ಹಂಗೆ ಇದೆ. ಈಗ ಇಲ್ಲಿಂದ ಮುಗಿಸ್ಕೊಂಡು ರೂಮ್ಗೆ ಹೋಗ್ಬೇಕು. ರೂಮ್ಗೆ ಹೋಗಿ ಎಲ್ಲ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಊರಿಗೆ ಹೊರಡಬೇಕು ಅಷ್ಟೇ. ಸಾಕಾಯಿತು ಇಲ್ಲಿಗೆ ಬರೋಷ್ಟಿಗೆ. ಅಪ್ಪ, ಅದರಲ್ಲೂ ನಾನು ಸೀರೆ ಬೇರೆ ಉಟ್ಕೊಬಂದ್ಬಿಟ್ಟಿದ್ದೀನಿ, ಹತ್ತಕ್ಕೆ ಆಗ್ತಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಈಗ ಹೋಗ್ತಾ ಇದ್ದೀವಿ ನಾವು ನಮ್ಮೂರಿಗೆ. ನೋಡಪ್ಪಾಜಿ, ನೋಡು ಬಸ್ ರೆಡಿ ಇದೆ. ಇನ್ನೇನು ಏನು ಬಸ್ ಬಿಡೋದು ಒಂದು 10 ನಿಮಿಷ ಲೇಟ್ ಅಂದರು. ಹಾಗಾಗಿ ಈಗ ಹಿಂಗೆ ಸುಮ್ಮನೆ ಹೊರಗಡೆ ಕುತ್ಕೊಂಡಿದ್ದೀವಿ. ಜಗ್ಬಾರ್ದು ಜಗ್ಬಾರ್ದು. ಒಂಥರ ಶಕೆ ಇಲ್ಲೆಲ್ಲ ಫುಲ್ಲು. ನಮಗೆ ತಡೆಯಕ್ಕೆ ಆಗ್ತಿಲ್ಲ, ಇನ್ನು ಪಾಪ ಮೂಗಿಗೆ ತಡೆಯಕ್ಕಾಗುತ್ತಾ. ಇನ್ನೇನು ಹೊರಡಬೇಕು. ಆಯಿತು, ನೋಡಿದ್ರಲ್ಲ ಹೇಗಿತ್ತು ಅಂತ ನಮ್ಮ ಧರ್ಮಸ್ಥಳ ಪ್ರಯಾಣ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.